ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈಗ ನಾವು ಹಿರಂಕೇಶಿ ಟೆಂಪಲ್ ಮುಗಿಸ್ಕೊಂಡೆ ಸೀದಾ ನಾವು ಹೊಂಟಿದ್ದ ಕಾವಲ್ಸಿದ ಬೇಕ್ ಪಾಯಿಂಟಿಗೆ ಹೊಂಟೇವಿ. ಹೋಗೋ ಕೊಡ್ತಾನ ಮಳಿ ಚಾಲು ಆಗ್ಬಿಟ್ಟೈತಿ. ಅವನ ನಾವು ಮಳಿ ಇರಂಗಿಲ್ಲಪ್ಪ ಅಷ್ಟೇನಂತ ನಾವು ಮಾಡೇವಿ. ಫುಲ್ ಮಳಿ ಬರತೈತಿ. ಇಂಥ ಮಳ್ಯಾಗ ಹೋಗ್ಬೇಕು. ಮ್ಯಾಗ ವ್ಯೂ ಪಾಯಿಂಟ್ ಕಾಣ್ತೈತಿಲ್ಲ ಅನ್ನೋದ ಡೌಟ್ ಬರಾಕತ್ತೈತಿ ನನಗೆ. ಇಲ್ಲಿ ನೋಡ್ರಿ ಲೆಸ್ ನೀರು ತುಂಬೈತಿ. ಇನ್ನ ಏನ್ರ ಹಿಂಗ ಮಳಿ ಕಟ್ಟಿತ್ತಂದ್ರೆ ಇನ್ನೊಂದು ವಾರದು ಮತ್ತೆ ಇದ್ರ ಬ್ರಿಡ್ಜ್ ಲೆವೆಲ್ಲ ಬರ್ತೈತಿ ನೀರು ಪೂರ. ಮತ್ತೆ ಹೋಗಾಕ ಬರಾಕ ತ್ರಾಸ ಹಂಗ. ಆದ್ರೆ ಇಲ್ಲಿ ಪ್ಲೇಸಸ್ ಈ ಕಡೆ ಬೆಳಗಾವಿ ಕಡೆ ಏನಂತಂದ್ರೆ ನಂಗೆ ಭಾಳ ಆಗಿದ್ದು ಶಾಂತ ಇರ್ತೈತಿ. ಆ ಬರೀ ಜಾತ್ರೆ ಇರಂಗಿಲ್ಲ ಹೋಗೋ ರೋಟ್ ಒಳಗೆ. ನೀವು ಪ್ಲೇಸಸ್ ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ನೀವು ನೋಡಿದ್ರ ಅಂದ್ರಲ್ಲಿ ಇರ್ತೈತೆ ಜನ. ಬಟ್ ಇಲ್ಲಿ ಹೋಗ್ಬೇಕಾದ್ರೆ ನೋಡ್ರಿ ಯಾವ ಇರ್ಲಿಲ್ಲ ಜಾಸ್ತಿ. ಅಪರೂಪಕ್ಕೆ ಒಂದೊಂದು ಕಾರ ಬರತಾವು. ಕಾರ ಬೈಕ್ ರೋಡು ಸ್ವಲ್ಪ ಆಫ್ ರೋಡ್ ರೀತಿ ಐತಿ. ಏನೋ ಒಟ್ಟು ನೋಡಿ ಕಟ್ಟಾಕೈತಿ. ಬರ್ರಿ ಫಸ್ಟ್ ಟಿಕೆಟ್ ತೊಗೋಬೇಕಾ. ಟಿಕೆಟ್ ತೊಗೊಂಡೆ ಮುಂದೆ ಹೋಗ್ಬೇಕು ನಾವು. ಈಗಂತೂ ಎಲ್ಲ ಫಾಲ್ಸಿಗೆ ಚಾರ್ಜಸ್ ಇಟ್ಬಿಟ್ಟಾರ. ನನಗೆ ಅದೇ ಬೇಸರ ಆಗಿದ್ದಿಲ್ಲ. ನಾವು ಅಂಬೋಲಿ ಫಾಲ್ಸ್, ಬಾಬಾ ವಾಟರ್ ಫಾಲ್ಸ್ ಅಂತ ಹೋಗ್ತೀವಿ, ಅಲ್ಲೂ ಚಾರ್ಜಸ್ ಇಟ್ಟಾರ. ನೋಡ್ರಿ ಇಲ್ಲಿ ಮಳಿ ಸಾವುಕಾರ ಫುಲ್ ಜೋರಾತ್ ಮಳಿ. ಇನ್ನು ಇಂಥದ್ರಾಗ ಹೋಗ್ಬೇಕು ನಾವಲ್ಲಿ. ಮಜಾ ಇರ್ತೈತೆ ರೈಡ್. ಮಾನ್ಸೂನ್ ರೈಡ್ ಆದ್ಮೇಲೆ ಮಳಿ ಬರ್ಲಿಲ್ಲ ಅಂದ್ರೆ ಮತ್ತೆ ಬಗೆಹರಂಗಿಲ್ಲ ಸಾವುಕಾರ. ಮಳಿ ಇರ್ಬೇಕ, ಎಲ್ಲಾ ರೀತಿ ಬರ್ಬೇಕ. ಏನು ಮಳಿ ಬರೋದು ನಿಲ್ಲೋದು ಜೋರ್ ಕಟ್ಟಿದ್ದು ಎಲ್ಲ ಏಕ್ದಮ್ ಇರ್ಬೇಕ. ಈಗೆಲ್ಲ ಥರ್ಡ್ ಸ್ಟೇಜ್ ನಮ್ದು. ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಮಳಿ ಬರೋದು ಇದೆ. ಆ ಪರಿ ಮಳಿ ಬರಾದ ಸಾವುಕಾರ. ಅದ್ರ ಹಗುರು ಹೋಗ್ಬೇಕು. ಇಲ್ಲಿ ಸಿಮೆಂಟ್ ರೋಡ್ ಐತಿ, ಜರಿತಾವೆ. ಬರ್ರಿ ಹೋಗೋಣಂತ. ಅಂದ್ರು ಖತರ್ನಾಕ್ ಜೋರ ಆತ್ಮ ಫುಲ್. ನಾ ಅಂತೂ ಅದ್ರಾಗ ಏನಾಗೈತೆ ಅಂತಂದ್ರೆ ಎಲ್ಲಾ ಕಡೆ ತೋರ್ಸ್ಕೊಂಡೇವಿ, ಮಳಿ ಬರಂಗಿಲ್ಲ ಬಿಡಪ್ಪ ಅಂತಂತ ಹೇಳಿ ರೈನ್ಕೋಟ್ ಅಂದ್ರೆ ಜಾಕೆಟ್ ಐತಿ, ಪ್ಯಾಂಟ್ ಹಾಕೊಂಡಿಲ್ಲ. ರೈನ್ಕೋಟ್ ಪ್ಯಾಂಟ್ ಎಲ್ಲ ಪೂರಾ ತೋದಿಲ್ ಸಾವುಕಾರ. ಅದ್ರಾಗ ತಂಪದಾಕತೈತಿ. ಮಳಿ ನಾ ಇಲ್ಲಿ ಬಂದಾಗೊಮ್ಮೆ ಇಲ್ಲಿ ಬಂದೇನಲ್ಲ, ಇಲ್ಲ ಮ್ಯಾಪ ಹಾಕಿಲ್ಲ ನಾನು ಇಲ್ಲೇ. ಯಾಕೆ ಕೇಳ, ಇವ್ರು ಗುರ್ರ್ಯಾಗನ್ಯಾಗನ ಇಡಿಯಲ್ಲ ಅಡ್ಡಾಡ್ಬಿಟ್ಟಾರ ಅವ್ರು ರಗಡಿಸೋ ಸ್ಥಳ ಇಲ್ಲೇ. ನಾ ಮ್ಯಾಪ್ ಹಾಕಿ ಏನ್ ಮಾಡಲ್ಲ, ಅದಕ್ಕೆ ಅವ್ರು ಮುಂದ್ ಬಿಟ್ಬಿಟ್ಟೇನಿ. ಈಗ ಹೋಗ್ರಪ್ಪ ನಿಮ್ಮಿಂದ ಬರ್ತೇನೆ ಅಂತಂದು ಹೇಳಿ ಬಂದ. ಸರಿ ತಂದ್ರು ವ್ಯೂ ಎಲ್ಲ ನೋಡಿದ್ರಿ. ಇಲ್ಲಿ ಗ್ರೀನ್ರಿ ಪೂರಾ. ಮಹಾರಾಷ್ಟ್ರ ಅಂತೂ ಮಳೆಗಾಲ ಬಂತಂದ್ರೆ ಸಾಕು ಡೇಂಜರ್ ಐತಿ. ನೀವ್ ಯಾಕೆ ಬ್ರೇಕ್ ಹಚ್ಚಾತಾನ ಹುಲಿ? ಮುಂದೆ ಯಾಕೆ ಕಾರ್ ಇಲ್ಲ, ಏನ್ ಸುಡ್ಗಾಡಿಲ್ಲ, ಇವ್ ಎದಕ್ಕೆ ಹಚ್ಚಾತಾನ ಇಲ್ಲಿ? ಗೋವಾ ಗಾಡಿ ಸಿಕ್ಕರ್ ಬಂದ್ ಬ್ರೇಕ್ ಹಚ್ತಾರಲ್ಲ ಮರೆಯವ್ರ. ಹಿಂದಿದ್ರ ಬಂದ್ ಹೆಟ್ಟಿದ್ರ ಗೊತ್ತಾಕಿತ್ತ ಹಂಗನ. ನಾ ಏನೋ ಸ್ಲೋ ಮಾಡ್ಯಾನಪ್ಪ, ಏನೋ ದಡ್ಕಿ ಇರ್ಬೇಕಂತ ನಾ ಮಾಡೇನಿ. ಗಾಡಿ ನಿಲ್ಸಾನಲ್ಲಿ ಸಾವುಕಾರ. ಯಾವ ನಿಲ್ಲಿಸ್ತಿರ್ತಾನ ಸಡನ್ ಗಾಡಿ ಹಂಗೆ ಬಂದ್ ಬಿಡ್ತಾವ. ಗೋವಾ ಇಂತಲ ನೀಲಿ ಗಾಡಿ ತಗೊಂಡು ಏನ ಮಾನ್ಸೂನ್ ರೈಡ್ ಇದ್ದಾಗ ಕರ್ವಿಂಗ್ದಾಗ ಆರಾಮ್ ಹೊಡಿಬೇಕು ಸಾವುಕಾರ. ಓ ಸಾವುಕಾರ ವಾಯರ್ ಇರ್ತದ. ಅಕಸ್ಮಾತ್ ವಾಯರ್ ಇಲ್ಲಿ ಸಿಕ್ಕೊಂಡಿತ್ತಂದ್ರ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಇತ್ತ. ಏನು ಕ್ರೇಜಿ ಫಾಗ್ ಇದೆ ಇಲ್ಲಿ ನೋಡ್ರಿ. ಇಲ್ಲಿ ಮುಂದ್ ಗನ್ಯ ಹೊಂಟಾರ, ಗನ್ಯ ಸತೆ ಕಾಣಕತ್ತಿಲ್ಲ. ಇಲ್ಲಿ ಮುಂದಿಂದ ರೋಡ್ ಸತೆ ಕಾಣತಿಲ್ಲ. ಏನಿದು ಹೆಂಗ್ ಹೋಗ್ಬೇಕು ಮಾರ? ಇಲ್ಲಿ ನೋಡಿ ಏನ್ ತುಸ ಐತ ಫಾಗ್. ಇಲ್ಲಿ ಡೇಂಜರ್ ಸಾವುಕಾರ ಫಾಗ್. ಈಗ ಇಲ್ಲಿ ಹಿಂಗ್ ಕಾಣತೈತಿ. ಏನು ಮ್ಯಾಗ ನಾವು ಎಲ್ಲಿ ಗ್ಯಾರಂಟಿ ಅಂತ, ಎಲ್ಲಿ ವ್ಯೂ ಕಾಣ್ತೈತೆ ಅಂತ ಯೋಚನೆ ಮಾಡಕತ್ತ ನಾನು. ಇಲ್ಲೇ ಮುಟ್ಟಿಲ್ಲ ನಾವು ವ್ಯೂ ಪಾಯಿಂಟ್. ಅದಕ್ಕೆ ದಾರ್ಯಾಗನ ಹಿಂಗೈತಿ. ಏನು ವ್ಯೂ ಪಾಯಿಂಟ್ ನೋಡಕ್ ಹೊಂಟೇವ್ ನಾವು. ಫಸ್ಟ್ ಪಾರ್ಕ್ ಮಾಡೋ ಹೋಗೋ ನೋಡಿಲ್ಲ. ನೆಕ್ಸ್ಟ್ ಲೋ ಫಾಗ್ ಐತಿ. ಈಗ ಮಳಿ ನಿಂತೈತಿ, ಪಟ್ಟ ಹೋಗಂಬರ್ರಿ. ಏನ್ರ ವ್ಯೂ ಕ್ಲಿಯರ್ ಆಗತ್ತಿರ್ಬೇಕು ಫಾಗ್ ಎಲ್ಲ. ಈಗ ವ್ಯೂ ಫಾಲ್ಸ್ ಎಲ್ಲಿ ಕಾವಲ್ಸ್ ವ್ಯೂ ಪಾಯಿಂಟಿಗೆ ಬಂದೇವಿ. ಓಪನ್ ಆಗತೈತಿ ನೋಡ್ರಿ. ನೋಡ್ರಿ ಫಾಲ್ಸ್. ವಾ ಕ್ರೇಜಿ. ಯಾವತ್ ಇಲ್ಲೊಂದು ಫಾಲ್ಸ್, ಅಲ್ಲಿ ನೋಡಿ ಜರಿಗಳು, ಅಲ್ಲೊಂದು ಇದು ಮಾತ್ರ ಕ್ರೇಜಿ ಕಾಣತೈತಿ. ವಾಪಸ್ ಬರ್ತೈತೋ ಅಲ್ಲಿ ನೋಡಿ ನೀರು ವಾಪಸ್ ಈ ಸೈಡ್ ಆತೈತಿ. ರಿವರ್ಸ್ ಹೊಡ್ತಾ ಹೋಗಿದೆ.
ರಿವರ್ಸ್ ಬರ್ತೈತೆ, ನೀರು ವಾಪಸ್ ಬರೋದೈತಿ. ಮತ್ತೆ ನೀವು ಏನೋ ಹೋಗಿದ್ರು ಹೋಗಿಲ್ಲ ದೂರ ಒಂದೇ ಸರಿ ತಡಿಲೆ. ಸೊ ಏನೋ ಹೋಗಿದ್ರು ವಾಪಸ್ ಬರ್ತೈತೆ ಅದ್ರ ಭಾಳ ಅಂದ್ರೆ ಭಾಳ ಫೋರ್ಸ್ ಐತಿ ಗಾಡಿ. ನೀವು ತೋರಿಸ್ತಾರೆ ಇಲ್ಲಿ ನೋಡ್ರಿ, ಇಲ್ಲಿ ಈ ಎಲ್ಲಿ ಹೋಗಿದ್ರೆ ಹೆಂಗ್ ವಾಪಸ್ ಬರ್ತೈತದ, ಎಷ್ಟು ಫೋರ್ಸ್ ಐತೆ ಅಂತ ಗೊತ್ತಾಕೈತಿ ನಿಮ್ಗೆ. ನೋಡ್ರಿ ಹಂಗ ಏನೋ ಹೋಗಿರಿ ನೀವು ವಾಪಸ್ ಬರಾಕತ್ತೈತಿಲ್ಲ ಆಬ್ರಿ. ನಾವ್ ಹಂಗ ಇಲ್ಲ ಹಂಗ ಎಲ್ಲಿ ತಗೊಂಡ್ ಹೋಗ್ಯಾತಿದೀವಿ ನೋಡಿ, ಇಲ್ಲೆಲ್ಲ ಕಿತ್ ಬರೋದು ವಾಪಸ್. ಹಂಗಂತಂದ್ ಹೇಳಿ ಪ್ಲಾಸ್ಟಿಕ್ ಐಟಮ್ಸ್ ಏನ್ ಹೋಗ್ಯಾಕ ಹೋಗ್ಬೇಡ್ರಿ, ಪ್ರಕೃತಿನ ಹಾಳು ಮಾಡಕ್ ಹೋಗ್ಬೇಡ್ರಿ ಒಗದ. ಇಲ್ಲಿ ನೋಡ್ರಿ ಗನ್ಯಾನ ಅಂಗಿ ನಾವು ಎಷ್ಟಂದ್ರೆ ನಮ್ಗೆ ರೂಢಿ ಆಗ್ಬಿಟ್ಟೈತಿ ಮಳ್ಯಾಗ ತೋಸ್ಕೊಂಡ್ ಹಂಗ ಅಡ್ಯಾಡ್ಬಿಟ್ಟೆ ನಾವು ಅವತ್ತ. ಗನ ಎಷ್ಟನೇ ಸಲ ಇದೆ, ಎಷ್ಟು ಸಲ ಬಂದಿದ್ದೀವಿ? 7 ಸಲ ಬಂದಿದ್ದೀವಿ. ಬಂದಿದ್ದೀವಿ ಬೆಂಗಳೂರಿಗೆ ಹೋದಿ ಒಮ್ಮೆ. ನಾವು 7 ಸಲ ಬಂದೇವಿ, ಆದ್ರೆ ಫಸ್ಟ್ ಟೈಮ್ ವ್ಯೂ ಕಂಡೈತಿ ನಮಗೆ. ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ. ಇಲ್ಲಿ ಬಂದ್ರೆ ಅಂದ್ರೆ ಯಾರೋ ಹುಡುಗಿಯಾರು ಬರತ್ತಿದ್ರೆ ನಂಬರ್ ತಗೋರಿ 8296. ಉಳ್ಕೆದ ನಂಬರ್ ನಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ಅಷ್ಟೇ ಹೇಳ್ತಾನೆ. ಇದು ಹೇಳೋದು ನೆಸೆಸಿಟಿ ಇದ್ದಿದ್ದಿಲ್ಲ, ಹುಡುಗಿಯಾರು ಬಂದ್ರೆ ಅಷ್ಟು ನಂಬರ್ ಕೊಡು ಎಲ್ಲ ಕಾಂಟ್ಯಾಕ್ಟ್ ಮಾಡ್ರಿ ನಂಗೆ. ಅವ್ರು ಇನ್ನೂ ಮಟ್ಟ 7-8 ಎಷ್ಟೇ ಒಂದು 5 ಸಲ ಬಂದಾರ ಅಂದ್ರು ಬಂದಾಗ ವ್ಯೂ ಕಂಡಿಲ್ಲ. ಅಂದ್ರೆ ವ್ಯೂ ಕಂಡಿಲ್ಲ ಅಂತಂದ್ರೆ ಮಳೆಗಾಲದಾಗ ಬಂದಾಗ ಕಂಡಿಲ್ಲ. ಅವನೊಂದು ಈಗ ನೋಡಿದ್ರೆ ಕಂಡೈತಿ. ನನಗಂತೂ ಕಂಟೆಂಟ್ ಮಾಡ್ಕೊಂಡೇನಿ, ಬಟ್ ಏನಾದ್ರೆ ನಡ್ಬರ್ಕೆ ಟೈಮ್ ಲ್ಯಾಪ್ಸ್ ಆಗಿಬಿಟ್ಟೈತಿ. ನಾ ಅಲ್ಲಿ ಅವಸರದ ವಿಡಿಯೋ ಮಾಡೋಣ ಯಾವಾಗ ಏನು ಹೋಗಿದ್ದು ಗೊತ್ತೇ ಇಲ್ಲ, ಟೈಮ್ ಲ್ಯಾಪ್ಸ್ ಆಗಿಬಿಟ್ಟೈತಿ. ಅದನ್ನ ಸ್ಲೋಮೋ ಮಾಡಿ ಹಾಕ್ತೀನಿ. ಇಲ್ಲೇ ನೋಡ್ಬಾ, ಇಲ್ಲಿ ಅಲ್ಲಿ ಹೋಗೋದು ಬೇಡ, ಇಲ್ಲೇ ಹೊರಗೆ ಬಂದಾಗ ವ್ಯೂ ತೋರಿಸ್ತೀನಿ ನಿಮಗೆ. ನೋಡ್ರಿ ಏ ಹಾಕಂಗಿಲ್ಲೋ ನೋಡಿಲ್ಲ, ಇಲ್ಲೇ ಎಷ್ಟು ಫಾಗ್ ಐತಿ. ಇನ್ನು ಆ ಕಡೆ ಹೋಗೇವಿ, ಅಲ್ಲಿ ಹೋದಾಗ ನೋಡ್ಬೇಕು ನೀವು. ನಾನು ಏನೋ ಹೋಗಿದ್ರಲ್ಲ ವಾಪಸ್ ತಿರುಗಿ ಬರಾಕತ್ತೈತದ. ಆಪರಿ ಇದನ್ನೈತಿ ಮಸ್ತ್ ಆತ. ಅದ್ರ ನಡ್ಬರ್ಕ್ ಒಂದಿಷ್ಟು ಟೈಮ್ ಲ್ಯಾಪ್ಸ್ ಆಗೈತಿ. ಅದನ್ನ ನಾನು ಏನು ಮಾತಾಡಿ ಒಂದು ಗೊತ್ತಾಗಂಗಿಲ್ಲ. ಈಗ ಅದನ್ನು ನಸೀಬ್ ಒಂದು ಚಲೋ ಐತೆ ಅಷ್ಟೇ ನಮ್ದೆ. ಬೆಳಗ್ಗೆ ನೋಡಿದ್ರೆ ನಸೀಬ್ ಸರಿ ಇದ್ದಿದ್ದಿಲ್ಲ. ನಂದು ಜರ್ಕಿನ್ ಹಾಕೋಕತ್ತೇನೆ, ಜರ್ಕಿನ್ ಹರಿತ. ಆಮೇಲೆ ಗೊತ್ತಾದ ನಸೀಬಿಗೂ ಗೊತ್ತಾತ ಅನಿಸ್ತೈತಿ. ಇವತ್ತು ಹನುಮಪ್ಪನ ವಾರ, ಹನುಮಪ್ಪನ ಭಕ್ತಂದಿದ್ದಾನೆ ಅಂತಂದು ಹೇಳಿ ದಿವಸ ಅಂತೇಳಿ ನಸೀಬ್ ಆಮೇಲೆ ಚಲೋ ಆಗ್ಬಿಡ್ತು. ನಂದು ಹೋಗಿದ್ದಲ್ಲೆಲ್ಲ ವರ್ತ್ ಇಟ್ಟದ ನೋಡಿ ಪ್ಲೇಸ್. ಮಾನ್ಸೂನ್ ರೈಡ್ ಮಾತ್ರ ಕ್ರೇಜಿ ಆಯ್ತು ಇವತ್ತು, ಮಸ್ತ್ ಆತ. ಏನ ಏನು ಏನು ಮಾತಾಡಿದೆ? ನಮ್ಮ ಹುಡುಗರು ಭಾಳ ಸಿಂಪಲ್ ಇರ್ತಾರೆ. ಅವಾಗಿದ್ರು ನಮಗೇನು ದೊಡ್ಡ ಸಿಸ್ಟಮ ಬೇಕು ಕುಣ್ಯಾಕ ಅಂತ ಏನಿಲ್ಲ ಇಲ್ಲ. ನೋಡ ಕಾರ್ದಾಗ ಸಾಂಗ್ ಹಚ್ಚಿ ಕುಣ್ಯಾಕತ್ತಾರಪ್ಪ. ನಮ್ಮ ಹುಡುಗರು ನೋಡಿ ಕಲಿಬೇಕು ಬೇರೆದವ್ರು ಹೆಂಗೆ ಎಂಜಾಯ್ಮೆಂಟ್ ಮಾಡ್ಬೇಕಂತಂದು ಹೇಳಿ. ಚಿತ್ತಲ್ಪತ್ತಲ್ಲ ಒಮ್ಮೊಮ್ಮೆ ನಾವು ಎದಕ್ಕೆ ಯಾವ ಸೌಂಡಿಗೆ ಕುಣಿದಿರ್ತೇವೆ ಹೇಳ, ಬೈಕ್ ಸೌಂಡಿಗೆ ಕುಣಿದಿರ್ತೇವೆ ನಾವು ಹುಡುಗರೆಲ್ಲ. RX 100 ಅದು ಇತ್ತಂದ್ರೆ ಮತ್ತೆ ಮುಗೋದು ಹೋತಂದು. ಅದಕ್ಕೆ ದೊಡ್ಡ ಸಿಸ್ಟಮ್ ಇಲ್ಲ ಅಂತ ಅಲ್ಲೇ ಹೊಡಿದ RX 100 ಹಾಕ್ಸೋದ, ಎಕ್ಸಾಸ್ಟ್ ರೇವ್ ಮಾಡೋದ, ಕುಣಿಯೋದ. ಅವನವನು ಚಿತ್ತಲ್ ಪತ್ತಾಲ್ ಇರ್ತದೆ ನೋಡಪ್ಪ. ನಮ್ದು ಎಂಜಾಯ್ಮೆಂಟ್ ನೋಡಿದ್ರೆ ಬರ್ರಿ. ಈಗ ಸೀದಾ ನಾವು ಇದಕ್ಕೆ ನೋಡಿದ್ದಾತ ಈಗ ಮನೆ ಕಡೆ ಹೋಗ್ಬೇಕು ನಾವು. ಅದ್ರಾಗ ಇನ್ನೂ ಏನಾಕೈತೆ ಗೊತ್ತಿಲ್ಲ, ಯಾಕಂದ್ರೆ ಗನ್ನ ಏನಾಗ್ತಿದ್ದ ಅಂದ್ರೆ ಅಲ್ಲೊಂದು ಲೇಕ್ ಟೈಪ್ ಐತಿ, ಆ ಲೇಕಿಗೆ ಹೋಗ್ಬೇಕು ಅನ್ನಕತ್ತಿದ್ದ. ಬರ್ರಿ ಹೋಗೋಣ. ಅಕಸ್ಮಾತ್ ಹೋಗೋದಂತಂದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಸೀದಾ ಬೆಳಗಾವಿ. ಈಗ ಯಾವ್ದೋ ಊರಿಗೆ ಎಂಟ್ರ್ ಆಗ್ಯಾವಿ. ಈ ಊರ ಹೆಸರು ಏನಂತಂದು ನಂಗೆ ಕನ್ನಡ ಗೊತ್ತಿಲ್ಲ, ನಾ ಬಂದೇ ಇಲ್ಲೇ ಗನ್ನ ಹಬ್ಬ ಮೊದಲು ಸೋಲೋ ಬಂದು ಹೋಗಿದ್ದ ಅಂತ. ಆಫ್ ರೋಡಿಂಗ್ ಐತೆ, ಸ್ವಲ್ಪ ಆಫ್ ರೋಡಿಂಗ್ ಮುಗಿಸ್ಕೊಂಡೆ ಸ್ವಲ್ಪ ಲೇಕ್ ಐತಿ, ಲೇಕ್ ಕಡೆ ವ್ಯೂ ಚೆನ್ನಾಗಿರ್ತೀವಿ, ಆರಾಮ್ ಹೋಗ್ಕೊಂಡು ತಗೊಂಡಂತಂದ. ಆಯ್ತು ಹೋಗಪ್ಪ ನಡಿ ಅಂತ ಬಂದೀವಿ. ಏನು ಸಣ್ಣ ರೋಡ್ ಇತ್ತು ಮರ ಅದು. ಇಲ್ಲಿಂದ ಚಾಲು ಆಫ್ ರೋಡಿಂಗ್ ಐತಿ. ಆಫ್ ರೋಡಿಂಗ್ ಏನು ಜಾಸ್ತಿ ಇರಾಕಿಲ್ಲ ಅನ್ಕೋತೇನೆ. ಆಫ್ ರೋಡಿಂಗ್ ಮಾಡ್ತೇನ್ಲಿ. ಮತ್ತೆ ಗಾಡಿ ತೊಗೊಂಡು ಆಫ್ ರೋಡಿಂಗ್ ಮಾಡ್ತೀನಿ ಅಂತ ಕೇಳ್ತೀಯಲ್ಲ, ಮಾಡೋದ ಸೌಕರ್ಯ. ಮಾವ ಇಂಥ ಗಾಡಿ ತೊಗೊಂಡ ಮ್ಯಾಗ ಮನ್ಯಾಗ ನಿಲ್ಲಿಸಿ ಶೋಕಿ ಮಾಡೋದಲ್ಲ, ಹೊರಗೆ ತೆಗಿರ್ಲಿ. ಹೊರಗೆ ತೆಗದ ಹಿಂಗೆ ಅಡ್ಡಾಡ್ರಿ. ಏನದ ಎಕ್ಸ್ಪ್ಲೋರ್ ದಿ ಅನ್ಎಕ್ಸ್ಪ್ಲೋರ್ಡ್ ಥಿಂಗ್ಸ್ ಅಂತ ಅದು ಯಾವ ಹೇಳಿದಪ್ಪ, ಯಾವ ಬರ್ದಾನ ಗೊತ್ತಿಲ್ಲ. ಬಟ್ ಈಗ ನಂಬರ್ ಬರ್ದಾನ. ಗಾಡಿ ಹಿಂಗೆ ಓಡಿಸೋದಾದ್ರೆ ಗಾಡಿ ತಗೋರಿ. ಇಲ್ಲ ನೀವು ಹಂಗೆ ಮನೆ ಇತ್ರ ಆಫೀಸ್ ಇದ್ರೆ ಮನೆಗೆ ಓಡಿಸ್ತೇನೆ ಅಂತ ತಗೋಬೇಡ್ರಲಿ. ಗಾಡಿ ವೇಸ್ಟ್ ಅಂತ ತೊಗೊಂಡೇ ಮಾಡ್ತೀರಿ.
ಮೆಟ್ರೋ ಕಟ್ಟಾಡ್ರಿ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಐತಲ್ಲ ನೋಡಿ ರೋಡ್ ಹೆಂಗೈತಿ ಇಂಥ ಸಣ್ಣ ರೋಡ್ ಫುಲ್ ಗ್ರೀನ್ರಿ ನನ್ನ ಗಾಡಿನೆಲ್ಲ ನಮ್ಮ 3 ಗಾಡಿ ಹೊಂಟಾವ ಈ ರೂಟ್ನಾಗ ಇಲ್ಲೇ ಖಾಲಿ ರೋಡ್ ಸೌಕಾರ ನೀ ಆರಾಮ್ ಹೋಗ್ನಿ ಇಲ್ಲ ಟೆನ್ಷನ್ ಇರಂಗಿಲ್ಲ ನಿನಗೆ ಬಟ್ ನಾವು ಹೆಂಗೆ ಟ್ರಾವೆಲ್ ಮಾಡ್ತೇವಲ್ಲ ಟ್ರಾವೆಲ್ ಅದೋ ಒಂಥರ ಎಡಿಕ್ಷನ್ ಅದೇನ್ರ ಒಮ್ಮೆ ಎಡಿಕ್ಷನ್ ಅಂತಂದ್ರೆ ನಿಮಗೆ ಬೇರೆ ಚಟ ಇತ್ತಂದ್ರೆ ಆ ಚಟ ನಿಲ್ಲಿಸ್ಬೋದು ಈ ಟ್ರಾವೆಲಿಂಗ್ ಚಟ ಆತ ಟ್ರಾವೆಲಿಂಗದ ಚಟ ನಿಲ್ಸಕ್ಕೆ ಆಗಂಗಿಲ್ಲ ಈಗ ನನಗಂತೂ ನಾ ಹತ್ತೈತೆ ಅಂತ ಯಾವಾಗ ನಾ ಇದ್ರದ ಯಾಕಂದ್ರೆ ಎಲ್ಲಿ ನೋಡಿದ್ರು ಯಾವಾಗ ನೋಡಿದ್ರು ಯಾವ್ದಾರು ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂತ ಕುಂದಿರ್ತಾನೆ ಒಂದು ಟ್ರಿಪ್ ಮುಗಿದಿರಂಗಿಲ್ಲ ಇನ್ನೊಂದು ಟ್ರಿಪ್ಪಿಗೆ ಕೈ ಹಾಕಿರ್ತಾನೆ ಈಗ ನೋಡಿ ಇಲ್ಲಿ ಪ್ರಕೃತಿ ಸೌಂದರ್ಯ ನೋಡ್ರಿ ಅವ್ನು 2 ಕಣ್ಣು ಸಾಲಂಗಿಲ್ಲ ಅದಕ್ಕೆ ನಾ ಇದ್ರ ಮ್ಯಾಗ 2 ಕಣ್ಣು ಹಾಕೊಂಡು ಚಸ್ಮಾ ಹಾಕೊಂಡು ನೋಡತ್ತೇನೆ 4 ಗಂಟೆ ಬಂತು ನೋಡ್ಲಿಕ್ಕೆ ಓ ಇದು ನಮ್ಮ ಧಾರವಾಡದಾಗಿರೋ ನೀರು ಸಾಗರ ಡ್ಯಾಮ್ ಗೊತ್ತೈತಲ್ಲ ಇದು ಓ ನಡ್ಬರ್ಕಿ ಸೇಮ್ ಹೌದು ನೀರು ಸಾಗರ ಡ್ಯಾಮು ಹಿಂಗೆ ಐತಿ ಅಂದ್ರೆ ಪೀಸ್ ಮತ್ತು ನನ್ನ ಮಗನೂ ಇಲ್ಲೇ ನಮ್ಮ ಹುಡುಗರನ್ನೆಲ್ಲರೂ ಹಾಕೊಂಬರ್ಬೇಕು ಒಂದು 5-6 ಜನ ಬಂದಿವಿಲ್ಲೋ ಹಾಕ್ಕೊಂಡು ತಾಡ್ಪತ್ರೆ ಹಾಸಿ ಕುಂತ್ಬಿಡೋದಿಲ್ಲ ಪದ್ದ ಸರಿ ಅಂದ್ರೆ ಏನ್ ಚಂದ ಕಾಣಿಸ್ತಲ್ಲ ಹಿಮಾಲಯನ್ನವ ಇಲ್ಲಂಗ ಚಲೋ ನಾ ಇಲ್ಲಂದ ನೋಡ್ಕೊಂಡಿದ್ದೆ ಮಸ್ತ್ ಬಂದಿದ್ದು ಕಲ್ ಮೇಲೆ ಇಟ್ಟು ಹುಡ್ಕೊಂಡಿದ್ದೆ ನಾವು ಬೋ ಬಂದಿದ್ದೆ ಸೋಲೋ ರೈಡ್ ಹಂಗ ನಾನು ದಗ್ ಅನ್ನೋದಕ್ಕೆ ಪಂಚರ್ ಗಿಂಚರ್ ಆತ ನಾನು ಏನ್ ತಗ್ದಾಗ ನಮ್ಮ ಹುಲಿ ಇಲ್ಲಿ ಐತಿ ಶಾಂತ ಆಯ್ತು ಯಾವ ಗೊತ್ತಿಲ್ಲ ನೋಡಿಲ್ ರಾಡಿ ನನ್ನ ಗಾಡಿ ಆಕಾರ ನಿನ್ನೆರ ಸ್ವಚ್ಛ ಆಗಿತ್ತು ಬಿತ್ತಲೇ ಫೋನ್ ಅದು ಏಟೈತಿ ಮತ್ತ ಮಾನ್ಸೂನ್ ರೈಡ್ ಆದ್ಮ್ಯಾಗ ಗಾಡಿ ಇದನ್ನ ಆಗ್ಲಾರ್ದ ಇನ್ನೇನ್ ಆಕೈತಿ ಇಲ್ಲಿ ಒಗ್ದಾನದನಲ್ಲಿ ಇದ ಲಾಸ್ಟ್ ಪ್ಲೇಸ್ ಇತ್ತ ಈಗ ಲಾಸ್ಟ್ ಪ್ಲೇಸ್ ಅಂತೂ ಕವರ್ ಮಾಡಿದತ್ತ ಈಗ ನೆಕ್ಸ್ಟ್ ಯಾವ ಪ್ಲೇಸಿಗೂ ಹೋಗೋದಿಲ್ಲ ಸೀದಾ ಬೆಳಗಾವಿಗೆ ಹೋಗೋದೆ ಬರ್ರಿ ಹೋಗೋಣಂತ ಆದ್ರೆ ಇದು ಪ್ಲೇಸು ಮಸ್ತ್ ಐತಿ ಈ ಹೋಗೋ ರೋಡ್ ನೋಡಿಲ್ಲ ಫುಲ್ ಗ್ರೀನ್ರಿ ಹೊಲದಾಗ ಗಾಡಿ ಹೊಡೆದಂಗೆ ಆಗತೈತಿ ಇಂಥ ರೋಡ್ನಾಗ ತೊಗೊಂಡು ಬಂದು ಗಾಡಿ ಚಿತ್ತಲ್ ಪತ್ತಲ್ ಹೇರೋದ್ರಾಗಿರೋ ಮಜಾ ನೆಕ್ಸ್ಟ್ ಲೆವೆಲ್ ಹುಲಿ ನೋಡ್ರಿಲ್ಲ ಏನು ಫುಲ್ ಗ್ರೀನ್ರಿ ಅವನೊಂದು ಮನುಷ್ಯರ ಕಾಣಂಗಿಲ್ಲಪ್ಪ ಈಗ ಮೊದಲು ಗುಡ್ಡ ಒಂದು ಇರಿಸ್ ಆಫ್ ರೋಡಿಂಗ್ ಇತ್ತಲ್ಲ ಬರ್ಬೇಕಾದ್ರೆ ಬಂದಲ್ಲ ಈಗ ಈಗ ಸೇಮ್ ಆಫ್ ರೋಡಿಂಗ ಮ್ಯಾಗ ಇರಿಸ್ಬೇಕು ನಾನು ಹೋಗೋಣ ಬರ್ರಿ ಅಲ್ಲಿ ಮಠ ಹೋಗಿ ಇದು ಮಾಡೋಣ ಅಂತ ಸಾಂಗ್ ನೆನಪಾಗತೈತೆ ನನಗದು ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಬೇಕೀಗ ವಾಪಸ್ಸು ಪಿಸು ಮುತ್ತಿನ ಮಾಲೆ ಅಂತಂದು ಹೇಳಿ ಸಾಂಗ್ ನೆನಪಾಗತೈತಿ ಕಟಿ ಅವನು ನೀ ಏನೇ ಹೇಳ್ರಿ ಲಾಸ್ಟ್ ಟೈಮ್ ನಾವು ಆಫ್ ರೋಡಿಂಗ್ ಹೋಗಿದ್ದೀರ ಭಾಳ ಅಂದ್ರೆ ಭಾಳ ಕಳ್ತೇನೆ ಆಫ್ ರೋಡಿಂಗ್ ಮಾಡೋದ್ರಾಗ ಬರ್ರಿ ಹೋಗೋಣ ನೋಡು ಅವನವ್ನು ಹೆಂಗೆ ಇರತೈತಿ ಇದು ಏನಿದೆ ನಾರ್ಮಲ್ ರೋಡ್ದಾಗ ಹೊಂಟದ ಗಾಡಿ ಇದೆ ಮುಗೈತೆ ಇಷ್ಟ ಆಫ್ ರೋಡಿಂಗ್ ಜಾಸ್ತಿ ಏನಿಲ್ಲ ಮತ್ತು ಈ ವ್ಲಾಗ್ದಾಗೂ ಇಷ್ಟ ಸೊ ಒಂದು ಪ್ಲ್ಯಾನ್ ಒಂದು ರೈಡ್ ಮುಗೀತು ಮಾನ್ಸೂನ್ ರೈಡ್ 2025 ನಮ್ಮ ಬೆಳಗಾವಿ ಕಡೆ ಈಗ ನೆಕ್ಸ್ಟ್ ರೈಡ್ ಬಸವನ ಬಾಗೇವಾಡಿ ಬಿಜಾಪುರ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಐತಿ ಅಲ್ಲಿ ಹೋಗೋದಾದ್ರೆ ಓಕೆವಿ ಮತ್ತು ಆದಷ್ಟು ಬೇಗ ನಮ್ಮ ಕಡೆ ನಿಂತ್ರ ಲಾಂಗ್ ರೈಡ್ ಬಂದಿಲ್ಲ ಯಾವುದು ಸೊ ಲಾಂಗ್ ರೈಡ್ ಅಂದ್ರೆ ತಿಳ್ಕೊಂಡ್ಬಿಡ್ರಿ ಎಲ್ಲೋ ಒಂದು ಪ್ಲ್ಯಾನ್ ಮಾಡತ್ತೇವಿ ಜಾಸ್ತಿ ಜನ ರೈಡರ್ಸ್ ಇರೋಂಗಿಲ್ಲ ಈ ರೈಡ್ ಒಳಗೆ ಸ್ವಲ್ಪ ಜನ ರೈಡರ್ಸ್ ಇರ್ತಾರೆ ಅದು ಎಲ್ಲಿ ಹೊಂಟೀನಿ ಯಾವ ಪ್ಲೇಸ್ ಅಂತಂದು ಹೇಳಿ ನಾ ಪ್ರಿಪ್ರೇಷನ್ ಅದು ಬ್ಲಾಗ್ಸ್ ಆಗ್ತಿರ್ತೇನೆ ಅದ್ರೊಳಗೆ ನೋಡ್ರಿ ಗೊತ್ತಾಗೈತಿ ಮತ್ತು ಇನ್ನೂ ಮಟ್ಟ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಿಂಗೆ ಹೊಸ ಬ್ಲಾಗ್ಸ್ ಬರ್ತಿರ್ತಾವ ಹೊಸ ಲಾಂಗ್ ರೈಡ್ಸು ತೊಗೊಂಡು ಬರ್ತೇನೆ ಇನ್ನು ಮುಂದಿಗೆ ವೇಟ್ ಮಾಡಿರಿ ಎಟ್ರ ಲಪಡ ಮಾಡ್ತಾನೆ